ವಾಟ್ಸ್ಆ್ಯಪ್ ಸ್ಟೂಡೆಂಟ್ಸ್ SSL ಸೆಟ್ ಪರೀಕ್ಷೆಗೆ ಮತ್ತೊಮ್ಮೆ ಸ್ವಾಗತ. ನಾನು ನಿಮ್ಮ ಥಾಮ್ಸನ್ ಸರ್. ಸ್ಟೂಡೆಂಟ್ಸ್, ಬೋರ್ಡ್ಸ್ ಇಂದ ಬಂದಿರುವ ಒಂದು ಬಿಗ್ಗೆಸ್ಟ್ ಗಿಫ್ಟ್ ನಮಗೆ ಬ್ಲೂ ಪ್ರಿಂಟ್. ಸ್ಟೂಡೆಂಟ್ಸ್, ಈ ಒಂದು ಬ್ಲೂ ಪ್ರಿಂಟು ನಮ್ಮ ಕೆಲಸನ ತುಂಬಾ ಸುಲಭ ಮಾಡಿದೆ. ಈ ಒಂದು ಬ್ಲೂ ಪ್ರಿಂಟ್ ಇಟ್ಕೊಂಡು ಔಟ್ ಆಫ್ ಔಟ್ ಕೂಡ ಸ್ಕೋರ್ ಮಾಡಬಹುದು. ಆದರೆ ಸ್ಟೂಡೆಂಟ್ಸ್, ಈ ಬ್ಲೂ ಪ್ರಿಂಟ್ನ ನಾವು ಕರೆಕ್ಟಾಗಿ ಅನಲೈಸ್ ಮಾಡಿಕೊಂಡು ಓದ್ಬೋದು. ಈ ಬ್ಲೂ ಪ್ರಿಂಟ್ ಏನು ಮಾಡುತ್ತೆ ಅಂದರೆ, ನಮ್ಮ ಕೆಲಸನ ಇನ್ನೂ ಈಸಿಯಾಗಿ ಸ್ಟ್ರಾಟಜಿಕಲ್ ಆಗಿ ಪ್ಲ್ಯಾನ್ ಮಾಡಿ LBA ಬೇಸ್ಡ್ ಕ್ವೆಶ್ಚನ್ಸ್ನ ಬ್ಲೂ ಪ್ರಿಂಟ್ ಇಂದ ನಾವು ಪ್ರಾಕ್ಟೀಸ್ ಮಾಡಿದ್ರೆ ಈಸಿಯಾಗಿ ಟೈಮ್ ಸೇವ್ ಮಾಡ್ಕೊತೀವಿ. ಸೊ ಈ ಒಂದು ಇಂಪಾರ್ಟೆಂಟ್ ವಿಡಿಯೋ ಬ್ಲೂ ಪ್ರಿಂಟ್ನ ಅನಲೈಸ್ ಮಾಡಬೇಕು. ಸೊ ಈ ಒಂದು ವಿಡಿಯೋದಲ್ಲಿ ನಾನು ಬ್ಲೂ ಪ್ರಿಂಟ್ ನಿಮಗೋಸ್ಕರ ಅನಲೈಸ್ ಮಾಡಿ ಯಾವ ಕ್ವೆಶ್ಚನು ಎಷ್ಟು ಮಾರ್ಕ್ಗೆ ಬರುತ್ತೆ, ಯಾವ ಚಾಪ್ಟರು ಎಷ್ಟು ಮಾರ್ಕ್ಗೆ ಬರುತ್ತೆ, ಪ್ರೋಸ್ ಸೆಕ್ಷನಿಂದ ಎಷ್ಟು ಮಾರ್ಕ್ಗೆ ಏನು ಚಾಪ್ಟರ್ನ ಓದ್ಕೋಬೇಕು, ಪೋಮ್ ಸೆಕ್ಷನಿಂದ ಎಷ್ಟು ಮಾರ್ಕ್ಗೆ ಏನು ಪೋಮ್ನ ಓದ್ಕೋಬೇಕಂತ ಡೀಟೇಲ್ಡ್ ಅನಾಲಿಸಿಸ್ ಮಾಡಿ ನಿಮಗೋಸ್ಕರ ಈ ಒಂದು ವಿಡಿಯೋನ ಮಾಡಿದ್ದೀನಿ. ಸೊ ಬನ್ನಿ, ಸಮಯ ವ್ಯರ್ಥ ಮಾಡದೆ ಈ ಒಂದು ವಿಡಿಯೋನ ನಾವು ಶುರು ಮಾಡೋಣ. ಸೊ ಬನ್ನಿ, ಈ ಒಂದು ವಿಡಿಯೋನ ಶುರು ಮಾಡೋಣ. ಈಗ ಪ್ರೋಸ್ ಸೆಕ್ಷನಿಂದ ಏನೇನು ಚಾಪ್ಟರ್ಸು ಎಷ್ಟು ಮಾರ್ಕ್ಗೆ ಓದ್ಕೋಬೇಕಂತ ನಾವು ನೋಡೋಣ. ಓಕೆ, ಸೊ ಇಲ್ಲಿ ಫಸ್ಟು ಚಾಪ್ಟರು ಅ ಹೀರೋ ಭಾಗ ಎಷ್ಟು ಮಾರ್ಕ್ಗೆ ಬರುತ್ತೆ? 3 ಮಾರ್ಕ್ಸ್ಗೆ ಬರುತ್ತೆ. ಆದರೆ ಈ 3 ಮಾರ್ಕ್ಸು ಎಕ್ಸ್ಟ್ರಾಕ್ಟ್ ಕ್ವಶನ್ಗೋಸ್ಕರ ಬರುತ್ತಾ ಅಥವಾ ಸಮರಿ ಕ್ವಶನ್ಗೋಸ್ಕರ ಬರುತ್ತಾ ಅಂತ ನಿಮಗೆ ಕನ್ಫ್ಯೂಷನ್ ಇರುತ್ತೆ. ಯಾಕಂತ ನೋಡಬೇಕಾದ್ರೆ ಬ್ಲೂ ಪ್ರಿಂಟಲ್ಲಿ ಬರೀ 3 ಮಾರ್ಕ್ಸ್ ಅಂತ ಕೊಟ್ಟಿರ್ತಾರೆ. ಸೊ ಈ ಒಂದು ಕ್ವೆಶ್ಚನ್ಗೆ ನಾನು ಆನ್ಸರ್ ಮಾಡ್ತೀನಿ ನೋಡಿ. ಸೊ ನಮಗೆ ಬೋರ್ಡ್ಸಿಂದ ಸ್ಯಾಂಪಲ್ ಕ್ವೆಶ್ಚನ್ ಪೇಪರ್ ಬಂತು, ಮತ್ತು ಮಾಡೆಲ್ ಕ್ವೆಶ್ಚನ್ ಪೇಪರ್ ಬಂತು, ಜೊತೆಗೆ ಫಸ್ಟ್ ಆ್ಯಂಡ್ ಸೆಕೆಂಡ್ ಪ್ರಿಪ್ರೇಟ್ರಿ ಕೂಡ ನೀವು ನೋಡಿದ್ವಿ. ಸೊ ಅದಿನ ಪ್ರಕಾರ ನಾವು ನೋಡಬೇಕಾದ್ರೆ ಈ ಒಂದು ಹೀರೋ 3 ಮಾರ್ಕ್ ಲಾಂಗ್ ಆನ್ಸರ್ಸ್ಗೆ ಬರುತ್ತೆ. ಓಕೆ, 3 ಮಾರ್ಕ್ ಲಾಂಗ್ ಆನ್ಸರ್ಸ್ಗೆ ಬರುತ್ತೆ. ಸೊ ಇದನ್ನು ನೀವು ನೆನಪಲ್ಲಿಟ್ಟಿರಿ. ಸೊ ಹೀರೋ 3 ಮಾರ್ಕ್ಸ್ಗೆ ಬರುತ್ತೆ, ಆದರೆ 3 ಮಾರ್ಕ್ ಎಕ್ಸ್ಟ್ರಾ ಕ್ವಶನ್ಸ್ ಅಲ್ಲ, ಲಾಂಗ್ ಆನ್ಸರ್ಸ್ ಕ್ವಶನ್ಸ್ಗೆ ಬರುತ್ತೆ. ಸೊ ಈಗ ನೀವು ಹೀರೋಯಿಂದ ಓದ್ಕೋಬೇಕಾದ್ರೆ ಏನು ಮಾಡಿ ಗೊತ್ತಾ, LBA ಬೇಸ್ಡ್ ಕ್ವಶನ್ಸಿಂದ ನಾವು ಓದ್ಕೊಳ್ಳಿ. ಆದರೆ LBA ಬೇಸ್ಡ್ ಕ್ವಶನ್ಸಿಂದ 2 ಮಾರ್ಕ್ ಕ್ವಶನ್ ಓದೋಕ್ಕೆ ಅವಶ್ಯಕತೆ ಇರಲ್ಲ, 3 ಮಾರ್ಕ್ ಎಕ್ಸ್ಟ್ರಾ ಕ್ವಶನ್ಸ್ ಓದೋಕ್ಕೆ ಅವಶ್ಯಕತೆ ಇರಲ್ಲ. ಆದರೆ ನೀವು 3 ಮಾರ್ಕ್ ಲಾಂಗ್ ಆನ್ಸರ್ಸ್ ಮೇಲೆ ಫೋಕಸ್ ಮಾಡಿ. ಹಾಗಾಗಿ ನೀವೇನು ಮಾಡ್ತೀರಿ, ಈ ಒಂದು ಹೀರೋ ಲೆಸನ್ನ ನೀವು ಈಸಿಯಾಗಿ ಸ್ಕೋರ್ ಮಾಡ್ತೀರಿ. ಹಂಗೆ ಮುಂದೆ ಹೋಗಬೇಕಾದ್ರೆ ನಮಗೆ ದಿಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್ ಇರುತ್ತೆ. ದ ಗರ್ಲ್ ಬೈ ದ ಟ್ರ್ಯಾಕ್ಸ್ ಅಗೇನ್ 3 ಮಾರ್ಕ್ಸ್ಗೆ ಬರುತ್ತೆ. ಆದರೆ ಈ ಟೈಮು ಅಗೇನ್ ಸೇಮ್ ಮಾಡೆಲ್ ಕ್ವೆಶ್ಚನ್ ಪೇಪರ್, ಸ್ಯಾಂಪಲ್ ಕ್ವೆಶ್ಚನ್ ಪೇಪರ್, ಪ್ರಿಪ್ರೇಟರಿ ಎಲ್ಲ ಇಟ್ಕೊಂಡು ನಾವು ನೋಡಬೇಕಾದ್ರೆ ಈ ಒಂದು ಗರ್ಲ್ ಬೈ ದ ಟ್ರ್ಯಾಕ್ಸ್ 3 ಮಾರ್ಕ್ ಎಕ್ಸ್ಟ್ರಾ ಕ್ವಶನ್ಸ್ಗೆ ಬರುತ್ತೆ. ಓಕೆ, ಸೊ ಇದನ್ನು ನೆನಪಲ್ಲಿಟ್ಟಿರಿ. ಸೊ 3 ಮಾರ್ಕ್ ಎಕ್ಸ್ಟ್ರಾ ಕ್ವಶನ್. ಸೊ ನೆಕ್ಸ್ಟು ಜೆಂಟಲ್ಮ್ಯಾನ್ ಆಫ್ ರಿಯಾ ಇನ್ ಮೀಡಿಯೋ ಇಂದ ನಮಗೆ 2 ಮಾರ್ಕ್ಸು ಕ್ವಶನ್ ಬರುತ್ತೆ. ಡಾಕ್ಟರ್ ಅಂಬೇಡ್ಕರ್ ಅಗೇನ್ 2 ಮಾರ್ಕ್ ಕ್ವಶನ್. ಸೊ ಸ್ಟೂಡೆಂಟ್ಸ್, ಡಾಕ್ಟರ್ ಅಂಬೇಡ್ಕರ್ ಬಗ್ಗೆ ನಾವು ಓದ್ಕೋಬೇಕಾದ್ರೆ ಕೆಲವೊಂದು ಸ್ಟೂಡೆಂಟ್ಸು, ಸರ್ ಇದು ತುಂಬಾ ಕಷ್ಟ ಇದೆ, ಇದನ್ನು ರೀಡ್ ಮಾಡೋಕ್ಕಾಗ್ತಾ ಇಲ್ಲ, ಕಷ್ಟ ಆಗ್ತಿದೆ ಅಂತ ಕ್ವಶನ್ನ ಹೇಳ್ತಾನೆ ಇರ್ತೀರಾ. ಹೌದು, ಕಷ್ಟ ಇದೆ, ನಿಜಾನೇ. ಆದರೆ ಬರೀ 2 ಮಾರ್ಕ್ ಕ್ವಶನ್ಸ್ ಮೇಲೆ ನೀವು ಫೋಕಸ್ ಮಾಡಿದ್ರೆ, LBA ಬೇಸ್ಡ್ ಕ್ವಶನ್ಸು ಬರೀ 2 ಮಾರ್ಕ್ ಕ್ವಶನ್ಸ್ನ ಓದ್ಕೊಳ್ಳಿ, ಅದಕ್ಕೆ ಆನ್ಸರ್ಸು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ಈ ಒಂದು ಡಾಕ್ಟರ್ ಅಂಬೇಡ್ಕರ್ ಈಸಿ ಆಗಿಬಿಡುತ್ತೆ. ನೆಕ್ಸ್ಟು ದ ಕಾನ್ಸೆಪ್ಟಿಂದ ನಮಗೆ ಬರೋದು 2 ಮಾರ್ಕ್ ಕ್ವಶನ್ಸು. ಅಗೇನ್ ಡಿಸ್ಕವರಿಯಿಂದ 3 ಮಾರ್ಕ್ ಕ್ವಶನ್ಸ್ ಬರುತ್ತೆ. ಎಸ್, 3 ಮಾರ್ಕ್ ಕ್ವಶನ್ಸ್. ಆದರೆ ಎಕ್ಸ್ಟ್ರಾಕ್ಟ್ ಕ್ವಶನ್ಸ್ ನಾನು ಹೇಳಿದಂಗೆನೆ ಮಾಡೆಲ್ ಕ್ವೆಶ್ಚನ್ ಪೇಪರ್, ಸ್ಯಾಂಪಲ್ ಕ್ವೆಶ್ಚನ್ ಪೇಪರ್ ಮತ್ತು ಪ್ರಿಪ್ರೇಟರಿ 1 and 2 ಅದನ್ನು ನೋಡಬೇಕಾದ್ರೆ ಡಿಸ್ಕವರಿ ಎಕ್ಸ್ಟ್ರಾ ಕ್ವಶನ್ಸ್ಗೆ ಕೇಳಿದ್ರು. ಸೊ ಹಾಗಾಗಿ ಎಕ್ಸ್ಟ್ರಾ ಕ್ವಶನ್ಸ್ ಮೇಲೆ ಫೋಕಸ್ ಮಾಡಿ. ನೆಕ್ಸ್ಟು ಕಲರ್ಸ್ ಆಫ್ ಸೈಲೆನ್ಸ್ ಅಗೇನ್ 3 ಮಾರ್ಕ್ಸ್ಗೆ ಬರುತ್ತೆ. 3 ಮಾರ್ಕ್ಸ್ಗೆ ಬರಬೇಕಾದ್ರೆ ಕಲರ್ಸ್ ಆಫ್ ಸೈಲೆನ್ಸು ಏನು ಕ್ವಶನ್ಸ್ ಬರುತ್ತೆ, ಎಕ್ಸ್ಟ್ರಾ ಕ್ವಶನ್ಸ್ ಬರುತ್ತೆ. ಕೊನೆಗೆ ಸೈನ್ಸ್ ಅಂಡ್ ಹೋಪ್ ಆಫ್ ಸರ್ವೈವಲ್. ಸೊ ಈ ಒಂದು ಚಾಪ್ಟರಿಂದ ನಮಗೆ ಬರೋದು 2 ಮಾರ್ಕ್ ಕ್ವಶನ್ಸ್. ಅಗೇನ್ ಸ್ಟೂಡೆಂಟ್ಸ್, ಈ ಒಂದು ಚಾಪ್ಟರು ಕಷ್ಟ ಇದೆ ಅಂತ ಎಷ್ಟೊಂದು ಸ್ಟೂಡೆಂಟ್ಸ್ ನಮಗೆ ಕಾಮೆಂಟ್ಸಲ್ಲಿ ಮೆನ್ಷನ್ ಮಾಡಿರ್ತಾರೆ, ಚಾಟ್ಸಲ್ಲಿ ಕಲಿಸಿರ್ತಾರೆ. ಸೊ ಹಾಗಾಗಿ ಸೈನ್ಸ್ ಅಂಡ್ ಹೋಪ್ ಆಫ್ ಸರ್ವೈವಲ್ ನೀವು ಓದ್ಕೋಬೇಕಾದ್ರೆ LBA ಕ್ವೆಶ್ಚನ್ಸಿಂದ ಬರೀ 2 ಮಾರ್ಕ್ ಕ್ವೆಶ್ಚನ್ಸ್ನ ಪ್ರಾಕ್ಟೀಸ್ ಮಾಡಿ, ಕರೆಕ್ಟಾಗಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ಈ ಒಂದು ಲೆಸನ್ ಕೂಡ ಈಸಿ ಆಗಿಬಿಡುತ್ತೆ. ಸೊ ಪ್ರೋಸ್ ಭಾಗದಿಂದ ನಮಗೆ ಒಟ್ಟಿಗೆ 8 ಲೆಸನ್ಸ್ ಇರುತ್ತೆ. ಇದರಲ್ಲಿ 2 ಮಾರ್ಕ್ ಕ್ವೆಶ್ಚನ್ಸ್ ಈಸಿಯಾಗಿರುತ್ತೆ, ಅದು ನಿಮಗೆ ಅಷ್ಟೊಂದು ಕನ್ಫ್ಯೂಸ್ ಮಾಡಲ್ಲ. ಆದರೆ 3 ಮಾರ್ಕ್ ಕ್ವೆಶ್ಚನ್ಸ್ ಅಂದ ತಕ್ಷಣ ನಿಮಗೆ ಕನ್ಫ್ಯೂಷನ್ ಬರುತ್ತೆ. ಸೊ ಒಂದೇ ಒಂದು ಮಾತು ನೆನಪಲ್ಲಿಟ್ಟಿರಿ, ಹೀರೋ ಮಾತ್ರನೇ 3 ಮಾರ್ಕ್ ಸಮ್ಮರಿ ಕ್ವೆಶ್ಚನ್ಗೋಸ್ಕರ ಬರುತ್ತೆ. ಅದನ್ನು ಬಿಟ್ಟರೆ ದೇರ್ಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್, ದ ಡಿಸ್ಕವರಿ, ಕಲರ್ಸ್ ಆಫ್ ಸೈಲೆನ್ಸ್, ಈ ಮಿಕ್ಕಿರುವ 3 ಚಾಪ್ಟರ್ಸು ನಮಗೆ 3 ಮಾರ್ಕ್ ಎಕ್ಸ್ಟ್ರಾ ಕ್ವೆಶ್ಚನ್ಗೋಸ್ಕರ ಬರುತ್ತೆ. ಸೊ ಪ್ಲೀಸ್ ಕೀಪ್ ದಿಸ್ ಇನ್ ಮೈಂಡ್. ಇದು ನಾವು ಪ್ರಿಪ್ರೇಟರಿಯಿಂದ ಮತ್ತು ಸ್ಯಾಂಪಲ್ ಕ್ವೆಶ್ಚನ್ ಪೇಪರಿಂದ ಮತ್ತು ಮಾಡೆಲ್ ಕ್ವೆಶ್ಚನ್ ಪೇಪರಿಂದ ಕೂಡ ನಾವು ಇದನ್ನು ಫೈಂಡ್ ಮಾಡಬಹುದು. ಹಾಗೆ ಮುಂದೆ ಹೋಗ್ತಾ ಇರೋಣ ಸ್ಟೂಡೆಂಟ್ಸ್. ಸೊ ಪೊಯೆಟ್ರಿ ಭಾಗಕ್ಕೆ ಬರೋಣ. ಸೊ ಪೊಯೆಟ್ರಿ ಭಾಗಕ್ಕೆ ಬರಬೇಕಾದ್ರೆ ಗ್ರ್ಯಾಂಡ್ಮಾ ಕ್ಲೇಮ್ಸ್ ಎ ಟ್ರೀ ಫಸ್ಟು ಇಂಪಾರ್ಟೆಂಟು. 4 ಮಾರ್ಕ್ ಸಮ್ಮರಿ ಕ್ವೆಶ್ಚನ್, ಲಾಂಗ್ ಆನ್ಸರ್ಸ್. ಓಕೆ, ಸೊ ಗ್ರ್ಯಾಂಡ್ಮಾ ಕ್ಲೇಮ್ಸ್ ಎ ಟ್ರೀ 4 ಮಾರ್ಕ್ ಕ್ವೆಶ್ಚನ್ ಬರುತ್ತೆ. ಸೊ ಸ್ಟೂಡೆಂಟ್ಸ್, ನಿಮಗೆ ಮೇ ಬಿ ಗ್ರ್ಯಾಂಡ್ಮಾ ಕ್ಲೇಮ್ಸ್ ಎ ಟ್ರೀದು ಸಮ್ಮರಿ ಬೇಕಂದರೆ ಮೇಲೆ ಒಂದು ಲಿಂಕ್ ಇದೆ, ಆ ಲಿಂಕ್ನ ಕ್ಲಿಕ್ ಮಾಡಿ. ಆ ಲಿಂಕಿಂದ ನಿಮಗೆ ಈ ಒಂದು ಗ್ರ್ಯಾಂಡ್ಮಾ ಕ್ಲೇಮ್ಸ್ ಎ ಟ್ರೀದು ಸಮ್ಮರಿ ಸಿಗುತ್ತೆ. ಜೊತೆಗೆ ದ ಸಾಂಗ್ ಆಫ್ ಇಂಡಿಯಾ
ಮತ್ತೆ ಬ್ಯಾಲಡ್ ಆಫ್ ದ ಟೆಂಪಸ್ಟ್. ಈ 3 ಪೋಮ್ಸ್ ಕೂಡ ನಮಗೆ 4 ಮಾರ್ಕ್ಸ್ ಸಮ್ಮರಿ ಕ್ವಶನ್ಗೋಸ್ಕರ ಬರುತ್ತೆ. 4 ಮಾರ್ಕ್ಸ್ ಸಮ್ಮರಿ ಕ್ವಶನ್ಗೋಸ್ಕರ ಬರುತ್ತೆ. ಸೊ ಈ ಒಂದು 4 ಮಾರ್ಕ್ಸ್ ಸಮ್ಮರಿ ಕ್ವಶನ್ ಬೇಕಂದ್ರೆ ಅಗೇನ್ ಆ ಒಂದು ವಿಡಿಯೋ ಲಿಂಕ್ನ ನೀವು ಟಚ್ ಮಾಡಿ, ಆ ಒಂದು ವಿಡಿಯೋ ನಿಮಗೆ ಸಿಗುತ್ತೆ. ಹಂಗೆ ಮುಂದೆ ಹೋಗ್ತಾ ಇರೋಣ. ಕ್ವಾಲಿಟಿ ಆಫ್ ಮಸಿ 4 ಮಾರ್ಕ್ಸ್ಗೆ ಒಂದು ಕ್ವಶನ್ ಬರುತ್ತೆ, ಆದರೆ ಮೆಮರೈಸೇಷನ್ಗೋಸ್ಕರ ಬರುತ್ತೆ. ಐ ಆಮ್ ದ ಲ್ಯಾಂಡ್ ಇಂದ ಬರುವ ಒಂದು ಕ್ವಶನ್ 2 ಮಾರ್ಕ್ಗೆ ಬರುತ್ತೆ. ದ ಸಾಂಗ್ ಆಫ್ ಇಂಡಿಯಾ ನಾನು ಹೇಳಿದಂಗೆ 4 ಮಾರ್ಕ್ಸ್ ಸಮ್ಮರಿ ಕ್ವೆಶ್ಚನ್, ಆದರೆ ಚಾಯ್ಸ್ ಅಲ್ಲಿ ಬರುತ್ತೆ ಇದು. ಯು ಕ್ಯಾನ್ ಟೇಕ್ ಅ ಚಾಯ್ಸ್ ಇನ್ ಆನ್ಸರಿಂಗ್ ದ ಸಾಂಗ್ ಆಫ್ ಇಂಡಿಯಾ. ನೆಕ್ಸ್ಟ್ ದ ಜಾಸ್ ಪೋಮ್ 2, ಇಲ್ಲಿ ನೋಡ್ಬೇಕಾದ್ರೆ ಜಾಸ್ ಪೋಮ್ 2 3 ಮಾರ್ಕ್ಗೆ ಬರುತ್ತೆ ಸ್ಟೂಡೆಂಟ್ಸ್. ಸೊ ಜಾಸ್ ಪೋಮ್ 2 3 ಮಾರ್ಕ್ಗೆ ಬರುತ್ತೆ. ಈ 3 ಮಾರ್ಕ್ ಕ್ವೆಶ್ಚನ್ ಎಕ್ಸ್ಟ್ರಾಕ್ಟ್ ಕ್ವೆಶ್ಚನ್ ಅಥವಾ ಸಮ್ಮರಿ ಕ್ವೆಶ್ಚನ್ ಅಂತ ನಾವು ನೋಡೋಣ. ನೆಕ್ಸ್ಟ್ ದ ಬ್ಲೈಂಡ್ ಬಾಯ್ 4 ಮಾರ್ಕ್ಗೆ ಒಂದು ಕ್ವಶನ್ ಬರುತ್ತೆ. ಅಗೇನ್ ಇಟ್ ಇಸ್ ಫಾರ್ ಮೆಮರೈಸೇಷನ್. ಸೊ ಈ ಒಂದು ಬ್ಲೈಂಡ್ ಬಾಯ್ನ ನೀವು ಮೆಮರೈಸೇಷನ್ಗೋಸ್ಕರ ಯೂಸ್ ಮಾಡಿ ಸ್ಟೂಡೆಂಟ್ಸ್. ಈ ಬ್ಲೈಂಡ್ ಬಾಯ್ ಶೋರ್ ಕ್ವಶನ್ ಬಂದೇ ಬರುತ್ತೆ. ಒಂದು ವೇಳೆ ಕ್ವಾಲಿಟಿ ಆಫ್ ಮರ್ಸಿ ನೀವು ಓದಬೇಕಾದ್ರೆ ಕಷ್ಟ ಆಗ್ಬೋದು. ಬ್ಯಾಲಡ್ ಆಫ್ ದ ಟೆಂಪಸ್ ಕೂಡ ಮೆಮರೈಸೇಷನ್ಗೋಸ್ಕರ ಬರುತ್ತೆ. ಸೊ ಅದನ್ನು ನೀವು ಓದ್ಕೋಬೇಕಾದ್ರೆ ಸ್ವಲ್ಪ ಕಷ್ಟ ಆಗ್ಬೋದು, ಯಾಕಂದರೆ ಅಲ್ಲಿ ಯೂಸ್ ಮಾಡಿರುವ ಇಂಗ್ಲೀಷು ಓಲ್ಡ್ ಇಂಗ್ಲೀಷ್ ಆಗಿರುತ್ತೆ. ಆದರೆ ಈ ಬ್ಲೈಂಡ್ ಬಾಯಲ್ಲಿ ಸಿಂಪಲ್ ಇಂಗ್ಲೀಷ್ ಯೂಸ್ ಮಾಡಿರ್ತಾರೆ. ಸೊ ನೀವು ಅಟ್ಲೀಸ್ಟ್ ಒಂದು 5 to 7 years ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ನೋಡಬೇಕಾದ್ರೆ ಬ್ಲೈಂಡ್ ಬಾಯು ಕ್ವೆಶ್ಚನ್ ಬಂದೇ ಇದೆ. ಸೊ ಅದರಲ್ಲಿ ಆಪ್ಷನ್ ಜೊತೆಗೆ ಕ್ವಾಲಿಟಿ ಆಫ್ ಮರ್ಸಿ ಬರುತ್ತೆ. ಸೊ ಹಾಗಾಗಿ ನೀವು ಬ್ಲೈಂಡ್ ಬಾಯ್ನ ನೀವು ಚೆನ್ನಾಗಿ ಮೆಮರೈಸ್ ಮಾಡ್ಕೊಂಡ್ರೆ ಈಸಿಯಾಗಿ ಬ್ಲೈಂಡ್ ಬಾಯ್ ಬರೀಬಹುದು. ಕೊನೆಗೆ ಆಫ್ ಟು ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್. ಸೊ ಆಫ್ ಟು ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್ ಅಗೇನ್ ಒಂದು 3 ಮಾರ್ಕ್ ಕ್ವಶನ್ ಬರುತ್ತೆ. ಸೊ ಈಗ ಕನ್ಫ್ಯೂಷನ್ ಅಗೇನ್ ಸ್ಟಾರ್ಟ್ ಆಗುತ್ತೆ ನಮಗೆ. ಜಾಸ್ ಪೋಮ್ 2 3 ಮಾರ್ಕ್ಗೆ ಎಕ್ಸ್ಟ್ರಾ ಕ್ವಶನ್ಗೋಸ್ಕರ ಬರುತ್ತಾ ಅಥವಾ ಸಮ್ಮರಿ ಕ್ವಶನ್ಗೋಸ್ಕರ ಬರುತ್ತಾ? ಆಫ್ ಟು ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್ ಎಕ್ಸ್ಟ್ರಾ ಕ್ವಶನ್ಗೋಸ್ಕರ ಬರುತ್ತಾ, ಸಮ್ಮರಿ ಕ್ವಶನ್ಗೋಸ್ಕರ ಬರುತ್ತಾ ಅಂತ ನಾವು ನೋಡೋಣ. ಓಕೆ, ಸೊ ಜಾಸ್ ಪೋಮ್ 2 ಬಂದು ನಮಗೆ 3 ಮಾರ್ಕು ಲಾಂಗ್ ಆನ್ಸರ್ಸ್ಗೋಸ್ಕರ ಬರುತ್ತೆ. ಓಕೆ, ಆಫ್ ಟು ಔಟರ್ ಸ್ಪೇಸ್ ನಮಗೆ 3 ಮಾರ್ಕು ಎಕ್ಸ್ಟ್ರಾಕ್ಟ್ ಕ್ವಶನ್ಗೋಸ್ಕರ ಬರುತ್ತೆ. ಸೊ ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಸೊ ಲೈಕ್ ವಿ ಡಿಸ್ಕಸ್ಡ್, ಇಲ್ಲಿ ನೋಡಬೇಕಾದ್ರೆ ಆಫ್ ಟು ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್ 3 ಮಾರ್ಕ್ ಎಕ್ಸ್ಟ್ರಾಕ್ಟ್ ಕ್ವಶನ್ಸ್, ದೆನ್ ಜಾಸ್ ಪೋಮ್ 2 3 ಮಾರ್ಕ್ ಸಮ್ಮರಿ ಕ್ವೆಶ್ಚನ್. ಸೊ ಇದು ನಮಗೆ ಪ್ಯಾಟರ್ನು. ಸೊ ಇದನ್ನು ನೀವು ನೆನಪಲ್ಲಿ ಇಟ್ಕೊಳ್ಳಿ. ಇದು ಬಂದು ನಾವು ಎಲ್ಲಿಂದ ಅನಲೈಸ್ ಮಾಡಿದ್ದೀವಿ, ಒಂದು ಮಾಡೆಲ್ ಕ್ವಶನ್ ಪೇಪರು, ಇನ್ನೊಂದು ಸ್ಯಾಂಪಲ್ ಕ್ವಶನ್ ಪೇಪರು, ದೆನ್ ಪ್ರಿಪರೇಟರಿ 1 and 2 ಇದನ್ನು ಇಟ್ಕೊಂಡು ನಾವು ಅನಲೈಸ್ ಮಾಡಿದ್ವಿ. ಸೊ ಆ ರೀತಿಯಲ್ಲಿ ಕ್ವಶನ್ಸು ಬರುತ್ತೆ. ಸೊ ಈಗ ಸಪ್ಲಿಮೆಂಟರಿ ರೀಡಿಂಗ್ಸ್ ನೋಡೋಣ. ಸೊ ಆಸ್ ಯೂಶುವಲ್ ಸ್ಟೂಡೆಂಟ್ಸ್, ಸೊ 2 ಮಾರ್ಕ್ಸ್ಗೆ ಒಂದು ಕ್ವಶನ್ ಬಂದೇ ಬರುತ್ತೆ ಈ ಒಂದು ಸಪ್ಲಿಮೆಂಟರಿ ರೀಡಿಂಗ್ ಇಂದ. ಸೊ ಇಲ್ಲಿ ನಾರಾಯಣಪುರ ಇನ್ಸಿಡೆಂಟು ಮತ್ತೆ ಅ ಗ್ರೇಟ್ ಮಾರ್ಟಿರ್ ಎವರ್ ಚೆರಿಸ್ಡ್ ಶೋರ್ ಕ್ವಶನ್ ಆಗಿ ಬರುತ್ತೆ, ಬೋತ್ ಫಾರ್ 2 ಮಾರ್ಕ್ಸ್. ದೆನ್ ಆನ್ ಟಾಪ್ ಆಫ್ ದ ವರ್ಲ್ಡ್ ಮತ್ತೆ ಬರ್ಡ್ ಆಫ್ ಹ್ಯಾಪಿನೆಸ್ ನಮಗೆ 2 ಮಾರ್ಕ್ಸ್ಗೆ ಬರುತ್ತೆ, ಆದರೆ ಚಾಯ್ಸ್ ಅಲ್ಲಿ ಕೊಟ್ಟಿರ್ತಾರೆ. ಸೊ ಇದು ನಮ್ಮ ಬ್ಲೂ ಪ್ರಿಂಟ್ ಪ್ರಕಾರ ಬಂದಿರುವ ಒಂದು ಅನಾಲಿಸಿಸ್ ಸ್ಟೂಡೆಂಟ್ಸ್. ಸೊ ಪೊಯೆಟ್ರಿ ಭಾಗ ನೋಡಿದ್ವಿ, ಪ್ರೋಸ್ ಭಾಗ ನೋಡಿದ್ವಿ, ಸಪ್ಲಿಮೆಂಟರಿ ಭಾಗ ಕೂಡ ನೋಡಿದ್ವಿ. ಈಗ ಗ್ರಾಮರ್ ಭಾಗಕ್ಕೆ ಬರೋಣ. ಸೊ ಗ್ರಾಮರ್ ಅಲ್ಲಿ ಅಷ್ಟೊಂದು ಏನು ಚೇಂಜಸ್ ಇಲ್ಲ, ಪ್ರೀವಿಯಸ್ ಇಯರ್ಸ್ ಹೆಂಗಿತ್ತು ಆ ರೀತಿನೇ ಕೊಟ್ಟಿದ್ದಾರೆ ಗ್ರಾಮರ್ ಕೂಡ. ಈಗ ಗ್ರಾಮರ್ ಅಂಡ್ ವೊಕ್ಯಾಬುಲರಿ ನಮಗೆ 16 ಮಾರ್ಕ್ಸ್ಗೆ ಬರುತ್ತೆ. ಸೊ ಈ ಒಂದು 16 ಮಾರ್ಕ್ಸು ಹೆಂಗ್ ಸ್ಪ್ಲಿಟ್ ಮಾಡಿದ್ದಾರೆ ಅಂದರೆ 4 ಮಾರ್ಕ್ಸು MCQ ಕ್ವೆಶ್ಚನ್ಸ್ ಬರುತ್ತೆ. ಓಕೆ, ಫಸ್ಟ್ ಮೈನು 4 ಮಾರ್ಕ್ಸು MCQ ಕ್ವೆಶ್ಚನ್ಸ್ ಬರುತ್ತೆ. ಅದಾದಮೇಲೆ 12 ಮಾರ್ಕ್ಸು 1 ಮಾರ್ಕ್ ಕ್ವೆಶ್ಚನು ಡೂ ಆಸ್ ಡೈರೆಕ್ಟೆಡ್ ಆಗಿ ಬರುತ್ತೆ. ಸೊ 12 ಮಾರ್ಕ್ಸು 1 ಮಾರ್ಕ್ ಕ್ವೆಶ್ಚನ್ ಡೂ ಆಸ್ ಡೈರೆಕ್ಟೆಡ್ ಆಗಿ ಬರುತ್ತೆ. ಸೊ ಒಟ್ಟಿಗೆ ನಮಗೆ 16 ಮಾರ್ಕ್ಸಿಗೆ ಗ್ರಾಮರ್ ಭಾಗದಿಂದ ಬರುತ್ತೆ. ಓಕೆ, ಸೊ ಈಗ ಎಡಿಟಿಂಗ್, ಪ್ಯಾರಾಗ್ರಾಫ್ ಎಡಿಟಿಂಗ್, ಒಂದು ಸೆಂಟೆನ್ಸ್ನ ಕೊಟ್ಟಿರ್ತಾರೆ, ಅದರಲ್ಲಿ ಮಿಸ್ಟೇಕ್ಸ್ ಇರುತ್ತೆ. ಆ ಮಿಸ್ಟೇಕ್ಸ್ನ ನಾವು ಎಡಿಟ್ ಮಾಡಿ ಕರೆಕ್ಟಾಗಿ ಸೆಂಟೆನ್ಸ್ನ ಬರೀಬೇಕು. ಅದು ಒಂದು 2 ಮಾರ್ಕ್ಗೆ ಬರುತ್ತೆ. ಓಕೆ, ಅದು ಒಂದು 2 ಮಾರ್ಕ್ಗೆ ಬರುತ್ತೆ. ಸೊ ನೆಕ್ಸ್ಟು ಪ್ರೊಫೈಲ್ ರೈಟಿಂಗ್ 3 ಮಾರ್ಕ್ಗೆ, ಪಿಕ್ಚರ್ ರೈಟಿಂಗ್ 3 ಮಾರ್ಕ್ಗೆ, ಸ್ಟೋರಿ ರೈಟಿಂಗ್ 3 ಮಾರ್ಕ್ಗೆ, ಎಸ್ಸೆ 4 ಮಾರ್ಕ್ಗೆ, ಲೆಟರ್ ರೈಟಿಂಗ್ 5 ಮಾರ್ಕ್ಗೆ, 4 ಮಾರ್ಕ್ ಆ್ಯಂಡ್ 5 ಮಾರ್ಕ್. ಕೊನೆಗೆ ಪ್ಯಾಸೇಜ್ ಬಂದು ಒಂದು 4 ಮಾರ್ಕ್ಗೆ. ಸೊ ನಾವು ನೋಡಬೇಕಾದ್ರೆ ಒಟ್ಟಿಗೆ ಗ್ರಾಮರ್ ಮಾತ್ರ ನಮಗೆ 40 ಮಾರ್ಕ್ಸ್ಗೆ ಬರುತ್ತೆ. ಅಗೇನ್ ಲಿಟ್ರೇಚರ್ ಭಾಗದಿಂದ ನಮಗೆ 40 ಮಾರ್ಕ್ಸ್ ಬರುತ್ತೆ. ಸೊ ಸ್ಟೂಡೆಂಟ್ಸ್, ಇದರಲ್ಲಿ ಯಾವ್ದ ಮೇಲೆ ನೀವು ಫೋಕಸ್ ಮಾಡಬೇಕಾದ್ರೆ ಗ್ರಾಮರಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಗ್ರಾಮರ್ ಟಾಪಿಕ್ಸ್ ನೋಡಿ. ಸೊ ಒಂದು ಎಸ್ಸೆ 4 ಮಾರ್ಕ್ಗೆ, ನೆಕ್ಸ್ಟು ಪ್ಯಾಸೇಜ್ ಕಾಂಪ್ರಿಹೆನ್ಷನ್ ಅಗೇನ್ 4 ಮಾರ್ಕ್ಗೆ, ಲಾಸ್ಟು ಲೆಟರ್ ರೈಟಿಂಗ್ 5 ಮಾರ್ಕ್ಗೆ. ನೋಡಿ ಒಟ್ಟಿಗೆ ಇಲ್ಲಿಂದ ನಮಗೆ 13 ಮಾರ್ಕ್ಸ್ಗೆ ಈ 3 ಟಾಪಿಕ್ಸ್ ಇಂದಾನೆ ಬಂದ್ಬಿಡುತ್ತೆ ಸ್ಟೂಡೆಂಟ್ಸ್. ವೆರಿ ವೆರಿ ಇಂಪಾರ್ಟೆಂಟ್. ಸೊ ಈ ಒಂದು ಹೈ ವೈಟೇಜ್ ಗ್ರಾಮರ್ ಟಾಪಿಕ್ಸ್ ಮೇಲೆ ನಾನು ಒಂದು ವಿಡಿಯೋ ಮಾಡಬೇಕಾದ್ರೆ ಕಾಮೆಂಟ್ ಸೆಕ್ಷನಲ್ಲಿ ಹೈ ವೈಟೇಜ್ ಗ್ರಾಮರ್ ಟಾಪಿಕ್ ಅಂತ ಕಾಮೆಂಟ್ ಹಾಕಿರಿ. ನಾನು ನೆಕ್ಸ್ಟ್ ವಿಡಿಯೋ ಹೈ ವೈಟೇಜ್ ಗ್ರಾಮರ್ ಟಾಪಿಕಲ್ಲಿ ಮಾಡ್ತೀನಿ. ಸೊ ಓಕೆ ಸ್ಟೂಡೆಂಟ್ಸ್, ಸೊ ಈ ಒಂದು ಬ್ಲೂ ಪ್ರಿಂಟ್ ನಮಗೆ ತುಂಬ ಇಂಪಾರ್ಟೆಂಟು, ಬ್ಲೂ ಪ್ರಿಂಟ್ ಅನಾಲಿಸಿಸ್ ತುಂಬ ಇಂಪಾರ್ಟೆಂಟು. ಆ ಒಂದು ಬ್ಲೂ ಪ್ರಿಂಟ್ನ ಇಟ್ಕೊಂಡು ನೀವೇನು ಮಾಡಿ LBA ಕ್ವಶನ್ಸ್ನ ಪ್ರಾಕ್ಟೀಸ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಕಾಮೆಂಟ್ ಸೆಕ್ಷನಲ್ಲಿ ನೆಕ್ಸ್ಟು ಏನು ವಿಡಿಯೋ ಬೇಕಂತ ಕಾಮೆಂಟಲ್ಲಿ ಹಾಕಿರಿ. ಆ ಒಂದು ವಿಡಿಯೋ ನಿಮಗೋಸ್ಕರ ತಗೋಬರ್ತೀವಿ. ಸಿ ಯು ಆಲ್ ನೆಕ್ಸ್ಟ್ ಟೈಮ್. ಬಾಯ್.